ನೋಡಪ್ಪ, ನನಗೆ ಮುಂಗಾರು ಮೈಸೂರಿನಲ್ಲಿ ಮೈಸೂರು ವಿಭಾಗದ ಮುಂಗಾರು ಇಟ್ಕೊಂಡಿದ್ದೆ, ಹಾಗಾಗಿ ಹೋಗಿರ್ಲಿಲ್ಲ. ಹೋಗ್ಬಾರ್ದು ಅನ್ನೋದು ನನಗೂ ಇಲ್ಲ. ಬಹುಶಃ ನಾವ್ಯಾವ್ದಾರ ಸಭೆ ಮಾಡಿದಾಗ ಬರಬಾರ್ದು ಅಂತ ಅವ್ರಿಗೂ ಇರಲ್ಲ ಅಂತ ಅನ್ಕೊಂಡಿದೀನಿ. ಅವರು ಕೆಲಸದ ಒತ್ತಡದಲ್ಲಿ ಬರ್ದೇ ಇದ್ರೆ ತಪ್ಪು ಅಂತ ನಾನು ಯಾವತ್ತೂ ಹೇಳಿಲ್ಲ. ಅವರು ಸಹ ನಮ್ಮನ್ನು ಬಂದಿಲ್ಲ ಅಂತ ಎಲ್ಲೂ ಹೇಳಿಲ್ಲ. ನೀವ್ ಯಾಕೆ ಹೇಳ್ತಾ ಇದ್ದೀರೋ ನನಗೆ ಗೊತ್ತಿಲ್ಲ. ಏನ್ ಜಿಲ್ಲೆಗೆ ಅವ್ರ ಪಾಡಿಗೆ ಅವರು ಮಾಡ್ಲಿ, ನಮ್ಮ ಪಾಡ ನಾವು ಮಾಡ್ಲಿ. ಆದ್ರೆ ಹೇಳಿದೀವಿ ನಾವು, ಬರೀ ಈ CSR ಫಂಡ್ಗೆ ಮತ್ತು MP ಲ್ಯಾಡ್ಗೆ ಸೀಮಿತ ಆಗೋದ್ ಬೇಡ. ಗವರ್ಮೆಂಟ್ ಆಫ್ ಇಂಡಿಯಾದಿಂದ ಏನಾದ್ರು ಒಂದಷ್ಟು ಒಳ್ಳೆ ಇದನ್ನ ತಂದು ಮಾಡ್ಲಿ ಅಂತ ರಿಕ್ವೆಸ್ಟ್ ಮಾಡಿದ್ವಿ. ಕೇಳಿದೀವಲ್ಲ. ಅಯ್ಯೋ, ನಮ್ಗೆ ಕಾವೇರಿ ಅಚ್ಚುಕಟ್ಟಿನಲ್ಲಿ ನಮ್ ಜಿಲ್ಲೆಗೇನೆ ಆಧುನೀಕರಣಕ್ಕೆ 10,000 ಕೋಟಿನ ನೀರಾವರಿ ಕೊಡಿಸಿ ಅಂತ ಕೇಳಿದೀವಿ. ಅದಲ್ದಲೆ ನ್ಯಾಷನಲ್ ಹೈವೇ ಇದರಲ್ಲಿ ಒಂದು 5,000 ಕೋಟಿ ಅನುದಾನವನ್ನ ತನ್ನಿ ಅಂತ ಹೇಳಿದೀವಿ. ಈ ತರದ್ದು ಒಂದಷ್ಟು ಪಟ್ಟಿ ಮಾಡಿಕೊಟ್ಟಿದೀವಿ. ನಮ್ಮ ಒನ್ ಟೈಮ್ ಗ್ರಾಂಟ್ ನಮ್ಮ ಮಂಡ್ಯ ಶುಗರ್ ಫ್ಯಾಕ್ಟ್ರಿಗೂ ಕೊಡ್ಲಿ, 500 ಕೋಟಿ ಒನ್ ಟೈಮ್ ಗ್ರಾಂಟ್ ಕೊಡ್ಲಿ. ಕೊಡಬಾರ್ದು ಅಂತ ಏನಿಲ್ವಲ್ಲ. ಕೈಗಾರಿಕೆಗಳನ್ನ ಯಾವ್ದಾದ್ರು ಒಂದು ಒಳ್ಳೆ ಕೈಗಾರಿಕೆನ ತರಲಿ. ಬಹುಶಃ ನಾವು ಬರೀ ಹೇಳೋದಾಯ್ತು, 1 ವರ್ಷ 2 ತಿಂಗಳು ಮುಗಿದಿದೆ ಗುರು. ಅದರಿಂದ ನಾವೇನ್ ಬೇಜಾರ್ ಮಾಡ್ಕೊಂಡಿಲ್ಲ, ಯಾಕೆ ಮಾಡಿಲ್ಲ ಅಂತ. ಅದಕ್ಕೆ ಇನ್ನೂ ಟೈಮ್ ಇದೆ, ಕಾಯೋಣ. ಅಲ್ಲ, ಖಂಡಿತ ನಾವು ಅವ್ರ ತರ ಏನ್ ಮಾಡಿದ್ರು. ಈಗ ಅವ್ರ ಮಗ ರಾಜ್ಯದಲ್ಲೆಲ್ಲ ಹೊಡ್ಡವ್ರಲ್ಲ, ಕಾಂಗ್ರೆಸ್ ಏನ್ ನಡೀತಾ ಇದೆ ಅಂತ ಜನ ಕೇಳ್ತಾರೆ. ಈಗ ನಾವೇನು ಮಂಡ್ಯದಲ್ಲಿ ಬಂದ್ಬಿಟ್ಟು ಮಾತಾಡೋರಲ್ಲ, ಆತರ ಏನಿಲ್ಲ. ನಮ್ಗೆ ಇನ್ನೂ ಟೈಮ್ ಇದೆಯಲ್ಲ ಮಾಡ್ಲಿ. ಸುಮ್ನೆ ರೀ, ನಮ್ ಕುಮಾರಣ್ಣನ ಬಗ್ಗೆ ನಿಮ್ಗೆ ಗೊತ್ತಿದೆ. ಏನೋ ಒಂದು ಹೇಳ್ತಾರೆ, ಹೋಯ್ತಾ ಇರ್ತಾರೆ. ಅದು ಈಗ ಅದಕ್ಕೆಲ್ಲ ನೀವು ಸೀರಿಯಸ್ ಆಗೋದ್ರಲ್ಲಿ ಅರ್ಥ ಇದೆ. ನನಗೂ ಗೊತ್ತಿದೆ, ನಿಮ್ಗೂ ಗೊತ್ತಿದೆ. ನಿಮ್ಗೆ ಎಲ್ರಿಗೂ ಗೊತ್ತಿಲ್ಲ, ಕೆಲವ್ರಿಗಂತೂ ಬಹಳ ಜನ ಗೊತ್ತಿದೆ.